ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ರದ್ದು ತಿಂಡಿ ಆಯಿತಾ? ಹೇಗಿದ್ದೀರಾ? ನಾನಿವತ್ತು ಮನೆ ಬಾಗಿಲೆಲ್ಲ ಸಾರಿಸಿ ರಂಗೋಲಿ ಹಾಕಿ ಇವತ್ತು ಸಂಜೆ ನಮ್ಮ ಮನೆ ಹತ್ರ ಸರ್ಕಸ್ ಬಂದಿತ್ತು. ಆದರೆ ಸರ್ಕಸ್ ಅಂತ ಗೊತ್ತಿಲ್ಲ, ಸುಮ್ಮನೆ ಮೈಕಲ್ಲಿ ಹಾಡೆಲ್ಲ ಹಾಕಿದ್ರು. ನಾನು ಇದೇನಪ್ಪ ಹಾಡು ಹಾಕಿದ್ರಲ್ಲ ಅಂತ ನಾನು ಒಳಗಡೆನೇ ಕೂತಿದ್ದೆ. ಆವಾಗ ನನ್ನ ಮಗಳು ಇರಲಿಲ್ಲ, ಊರಿಗೆ ಹೋಗಿದ್ಲು. ಆವಾಗ ಏನು ಹಾಡು ಹಾಕಿದ್ರಲ್ಲ ಹೋಗಿ ಆಚೆ ನೋಡಿದೆ. ಏನೂ ಅಷ್ಟು ಗೊತ್ತಾಗಲಿಲ್ಲ, ಇಲ್ಲ ಯಾರ ಮನೇಲೂ ಆರ್ಕೆಸ್ಟ್ರಾ ಇಡ್ಸಿರ್ಬೋದು ಅಂತ ತಿಳ್ಕೊಂಡೆ. ಆಮೇಲೆ ನಾನು ಮತ್ತಿನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಆಚೆ ಹೋದೆ. ನೋಡಿ ನಮ್ಮ ಪಕ್ಕದ ಮನೆ ಪಕ್ಕ ಸೈಟ್ ಖಾಲಿ ಇತ್ತು. ಅಲ್ಲಿ ಇವರು ಇದೆಲ್ಲ ಹಾಕಿದ್ರು, ಈ ಬ್ಯಾನರು ಮತ್ತು ವೆಹಿಕಲ್ ನಿಲ್ಲಿಸ್ಕೊಂಡು ಇದನ್ನೆಲ್ಲ ಹಾಕಿದ್ರು. ಆವಾಗ ಅಲ್ಲಿ ಹೋಗಿ ಕೇಳಿದ್ದಕ್ಕೆ ಸರ್ಕಸ್ ನಡೀತು, ಈಗ 7:30 ಶುರುವಾಗುತ್ತೆ ಅಂದರು. ಓ ಸರ್ಕಸ್ ಅಲ್ವಾ, ನೋಡೋಣ ಅಂದ್ಬಿಟ್ಟು ನಾನು ಖುಷಿಯಾಗಿ ಒಂದು 7:30ಗೆ ಹೋದೆ. 7:30ಗೆ ಹೋದರೆ ಯಾರೂ ಜನನೇ ಬಂದಿರಲಿಲ್ಲ. ಎಷ್ಟು ಜನ ಬರಬೇಕಿತ್ತು, ಯಾರೂ ಬಂದಿರಲಿಲ್ಲ. ಎಲ್ಲ ಪಾಪ ಅವ್ರು ಕಾಯ್ತಾಯಿದ್ರು ಜನಗಳು ಬರಲಿ ಅಂತ. ನಾನೇನು ಮಾಡಿದೆ, ಇಲ್ಲ ಹೋಗೋಣ ನೋಡೋಣ, ಸರ್ಕಸ್ ಮಾಡ್ತಾರಲ್ವ, ಅವ್ರಿಗೂ ಪಾಪ ಒಂದು ಇದಾಗುತ್ತೆ ಅಂದ್ಬಿಟ್ಟು ಹೋದರೆ ಅಲ್ಲಿ 3 ಜನ ಬಂದಿದ್ದರು. ಇಬ್ಬರು ಹುಡುಗರು, ಒಂದು ಸಣ್ಣ ಹುಡುಗಿ ಬಂದಿತ್ತು. ಆ ಹುಡುಗಿ ಪಕ್ಕದ ಮನೆ ಆಂಟಿ ಅವರೆಲ್ಲ ಒಂದು 7-8 ಜನ ಇದ್ವಿ. 7-8 ಜನಕ್ಕೆ ಶುರು ಮಾಡಿದ್ರು. ಪಾಪ ಬನ್ನಿ ಬನ್ನಿ ಅಂದರೆ ಕರೆದ್ರು, ಜನಕ್ಕೆಲ್ಲ ಯಾರೂ ಬರಲೇ ಇಲ್ಲ. ಅದು ಅಫಿಷಿಯಲ್ ಏರಿಯಾ ಅಲ್ವಾ, ಹಂಗಾಗಿ ಬರೋಲ್ಲ ಅಷ್ಟು ಜನಗಳು. ಹಂಗಾಗಿ ಒಂದು 8 ಜನ ಬಂದರು. ಆಮೇಲೆ ಹೇಳ್ತಾನೆ ಇದ್ರು ಮೈಕಲ್ಲಿ, ಇನ್ನೇನು ಶುರು ಮಾಡ್ತೀವಿ ಬನ್ನಿ ಬನ್ನಿ ಅಂತ. ಆಮೇಲೆ ಸ್ವಲ್ಪ ಜನ ಬಂದರು, ಒಂದು 20 ಜನ ಬಂದರು. ಎಲ್ಲ ಕೂತ್ಕೊಂಡ್ವಿ, ಅಲ್ಲೇ ಆ ಕಡೆ ಕೂತ್ಕೊಂಡು ನೋಡಿದ್ವಿ. ಆ ಹುಡುಗಿ ಒಂದು ಡ್ಯಾನ್ಸ್ ಮಾಡ್ತು. ಆ ಡ್ಯಾನ್ಸ್ ಮಸ್ತು ಮಲೈಕಾಗಿ ಒಂದು ಡ್ಯಾನ್ಸ್ ಮಾಡ್ತು. ಆಮೇಲೆ ಇಬ್ಬರು ಅಷ್ಟೇ, ಅವರೂ ಚಾಮುಂಡೇಶ್ವರಿ ಸರ್ಕಸ್ ಅಂತ ಅವ್ರಿಗೆಲ್ಲ ಒಂದು ದೇವರಿಗೆಲ್ಲ ಒಂದು ನಮಸ್ಕಾರ ಮಾಡಿ, ಇನ್ನೊಬ್ಬರು ವಿಷ್ಣುವರ್ಧನ್ ಆಡಿ ಡ್ಯಾನ್ಸ್ ಮಾಡಿದ್ರು. ಇನ್ನೊಬ್ಬರು ಸೈಕಲ್ ಓಡಿಸಿದ್ರು. ಸೈಕಲ್ ಯಾವ್ಯಾವ ಥರ ಓಡಿಸ್ಬೋದು ಅಂತ ಅವರು ಯಾವ ಥರ ಲೆಗ್ಗಲ್ಲೆಲ್ಲ ಓಡಿಸೋದು ತೋರಿಸಿದ್ರು ಅವರು. ಆಮೇಲೆ ಸೈಕಲ್ ಓಡಿಸ್ತಾನೆ ಸುಮಾರು ಅದೇ ಸೈಕಲ್ದೇ ಒಂದು ಅರ್ಧ ಗಂಟೆ ಆಯಿತು. ಎಲ್ಲ ಥರನೂ ಮಾಡಿದ್ರು. ಎಲ್ಲ ಅಷ್ಟೊತ್ತಿಗೆ ಒಂದು 50 ಜನ ಬಂದರು. ಒಂದು 50 ಜನ ಬಂದರು. ಆಮೇಲೆ ಅವರು ಒಂದು ಕೊಡದಲ್ಲಿ ತುಂಬ ನೀರು ಇಟ್ಕೊಂಡು ಸೈಕಲ್ ಓಡಿಸ್ಕೊಂಡೇ ಬಾಯಲ್ಲಿ ಇಟ್ಕೊಂಡ್ರು. ಕೊಡನ ಬಾಯಲ್ಲಿ ಇಟ್ಕೊಂಡು ಅದನ್ನು ಒಂದು 2 ರೌಂಡು ಓಡಿಸಿದ್ರು. ಅದೆಲ್ಲ ನೋಡೋಕ್ಕೆ ಚೆನ್ನಾಗಿತ್ತು. ಪಾಪ ಏನೋ ಹೊಟ್ಟೆಪಾಡಿಗೋಸ್ಕರ ಕಷ್ಟಪಟ್ಟು ಮಾಡ್ತಾರೆ. ನಾವು ಏನೋ ನಮ್ಮ ಕೈಲಾಗಿದ್ದು ಕೊಟ್ಟರೆ ಅವ್ರಿಗೂ ಸಹಾಯ ಆಗುತ್ತೆ, ನಮಗೂ ನೋಡಿದ ಖುಷಿ ಆಗುತ್ತೆ. ಹಂಗಾಗಿ ಎಲ್ಲರೂ ಅದನ್ನು ಕೇಳ್ತಾಯಿದ್ರು. ನಾನು ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು, ಅವರು ನೋಡಿದ್ರು ಸ್ವಲ್ಪ ಹೊತ್ತು. ಆವಾಗ ಅವ್ರು ದುಡ್ಡು ಕೊಟ್ಟು ಹೋದ್ರು, ನಾನು ಕೊಡೋಣ ಅಂತ ಇಟ್ಕೊಂಡೆ. ಆಮೇಲೆ ಹಿಂಗೆ ಹಾಡುಗಳಿಗೆಲ್ಲ ಮಾಡ್ತಾಯಿದ್ರು ಡ್ಯಾನ್ಸು ಎಲ್ಲ. ಎಲ್ಲರೂ ಬಂದು ನೋಡ್ಕೊಂಡು ಜಾಸ್ತಿ ಹೊತ್ತು ನೋಡ್ತಿರ್ಲಿಲ್ಲ, ಹೋಗ್ಬಿಡೋರು. ಆಮೇಲೆ ಅಲ್ಲೇ ಅರಮನೆ ಲೈಟಿಂಗ್ಸ್ ಎಲ್ಲ ಹಾಕೊಂಡು ಆ ಲೈಟಿಂಗ್ಸ್ ಎಲ್ಲ ಪಾಪ ಅದು ಕೆಟ್ಟೋಯ್ತು. ಆಮೇಲೆ ಸರಿ ಹೋಯ್ತು. ಹಿಂಗೆ ಸರ್ಕಸ್ನೆಲ್ಲ ನೋಡಿದೆ, ಅವತ್ತು ಖುಷಿ ಆಯಿತು. ಹಾಗೆ ನಮ್ಮನೆ ಮೇಲ್ಗಡೆ ಗಿಡದಲ್ಲಿ ಪಿಂಕ್ ಹೂ ಬಿಟ್ಟಿತ್ತಲ್ಲ, ನಂಗೆ ಆ ಹೂ ನೋಡೇ ಖುಷಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಆ ಹೂ ನೋಡಿ ನನಗೆ ಖುಷಿಯಾಗೋಯ್ತು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ.